ರನ್ನ ವಿರಚಿತ ಗದಾಯುದ್ಧ ಭಾಗದಿಂದ ಆಯ್ಕೆ ಮಾಡಿಕೊಂಡಂಥ ದುರ್ಯೋಧನ ವಿಲಾಪ ಅನ್ನೋ ಈ ಪದ್ಯ ಭಾಗದ ಮುಂದುವರಿದ ಭಾಗ. ಕರ್ಣನ ಕಳೆಬರದ ಮುಂದೆ, ಶವದ ಮುಂದೆ ನಿಂತು ಪ್ರಲಾಪಿಸ್ತಾ ಇರುವಂಥ ಸುಯೋಧನ ಅಥವಾ ದುರ್ಯೋಧನ ಗೆಳೆಯನ ಮುಂದೆ ನಿಂತು ಅಂಗಲಾಚಿ ಕೇಳ್ತಾ ಇದ್ದಾನೆ, ಗೆಳೆಯ ನೋಡು, ನಾನು ಬಂದೀನಿ, ನಿನ್ನ ಗೆಳೆಯ ನೋಡು, ಯಾಕೆ ಉಸಿರಾಡ್ದಂಗೆ ಮಲ್ಕೊಂಡಿದ್ದೀಯಾ ನನ್ನಪ್ಪ? ನೀನಿರುವ ನಾಡಿನೊಳಗೆ ಅವನ ಆಡಳಿತ ವೈಖರಿಯನ್ನು ಹೊಗಳಿದ್ದನ್ನು ನಾವು ನಿನ್ನೆ ನೋಡಿದ್ವಿ. ಆದರೂ ಇನ್ನೊಂದು ಸತಿ ರಿಕಾಲ್ ಮಾಡ್ಕೊಳ್ಳೋಣ. ಅನೃತಂ ಲೋಭಂ ಭಯಂ ವಿನಿತುಂ ನೀನಿರ್ದ ನಾಡೊಳ್ ಇರ್ಕುಮೇ ರವಿನಂದನ, ನನ್ನಿ ಚಾಗ ಅಣ್ಮೆ ಬಿನಿತರ್ಕಂ ನೀನೇ ಮೊತ್ತ ಮೊದಲಿಗನಾದೆ. ಅನೃತ, ಸುಳ್ಳು, ಲೋಭ, ಭಯ, ಕಪಟ, ಮೋಸ ಅನ್ನುವಂಥ ಯಾವುದು ನಿನ್ನ ನಾಡೊಳಗಿದ್ದುವೇನೋ ಇರಲೇ ಇಲ್ವಲ್ಲ ರವಿನಂದನ ಅಂದರೆ ಕರ್ಣ. ಅಲ್ಲಿ ಏನಿತ್ತು? ನನ್ನಿ ಸತ್ಯ, ತ್ಯಾಗ, ತ್ಯಾಗ, ಅಣ್ಮೆ ಅಂದರೆ ಪರಾಕ್ರಮ. ಸತ್ಯ, ತ್ಯಾಗ, ಪರಾಕ್ರಮ ಅನ್ನುವಂಥದ್ದು ಮಾತ್ರ ನಿನ್ನ ನಾಡಿನೊಳಗಿತ್ತಲ್ಲ. ಇದೆಲ್ಲವನ್ನು ನೀನೇ ಮೊತ್ತ ಮೊದಲಿಗನಾಗಿ ಕೊಟ್ಟೆ ರಾಜ. ನಿನ್ನಂತೆಯೇ ನಿನ್ನ ಪ್ರಜೆಗಳು ಸಹಿತ ಶೂರರು, ಧೀರರು, ಸತ್ಯವಂತರು, ತ್ಯಾಗಿಗಳೂ ಆಗಿದ್ರಲ್ಲ. ಇದೆಲ್ಲವನ್ನು ಕೊಟ್ಟು ಒಳ್ಳೆಯ ಆಡಳಿತವನ್ನು ಕೊಟ್ಟಂತಹ ರಾಜ ನೀನು. ನಿನ್ನ ಜನ್ಮ ವೃತ್ತಾಂತವನ್ನು ನಾ ಅರಿವೆಂ ಪೃಥೆ ಅರಿವಳ್, ದಾನವ ರಿಪು ಅರಿವನ್ ಅರ್ಕನರಿವಂ, ದಿವ್ಯಜ್ಞಾನಿ ಸಹದೇವನರಿವಂ, ನೀನಾರ್ಗೆಂದು ಆರು ಅರಿಯರ್ ಅಂಗಾಧಿಪತಿ ಅಂಥೇಳಿ ರೋಧಿಸ್ತಾ ಇದ್ದಾನೆ. ಇಂತಹ ದಾನಶೂರನಾದಂಥ, ಪರಾಕ್ರಮಿಯಾದಂಥ, ಸತ್ಯವಂತನಾದಂಥ, ನಾಡನ್ನು ಆಳಿದ ದೊರೆ ನಿನ್ನ ಜನ್ಮ ವೃತ್ತಾಂತವನ್ನು ನನಗೆ ಗೊತ್ತಿತ್ತು, ನಾನು ಅರ್ತಿದ್ದೆ. ಮತ್ತಾರು? ಪ್ರಥೆ ನಿನ್ನಮ್ಮ ಕುಂತಿ ಅರ್ತಿದ್ದಳು. ಪ್ರಥೆ ಅಂದರೆ ಕುಂತಿ. ದಾನವರಿಪು ಅಂದರೆ ಕೃಷ್ಣ ಅರ್ಥ ಮಾಡ್ಕೊಂಡಿದ್ದ, ತಿಳ್ಕೊಂಡಿದ್ದ. ಅರ್ಕ ಅಂದರೆ ನಿನ್ನ ತಂದೆ ಸೂರ್ಯನಿಗೆ ಗೊತ್ತಿತ್ತು. ಬಿಟ್ಟರೆ ದಿವ್ಯಜ್ಞಾನಿ ಸಹದೇವನಿಗೆ, ಇವ್ರು ನಾವು 5 ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ನಿನ್ನ ಜನ್ಮ ವೃತ್ತಾಂತ ಗೊತ್ತಿರಲಿಲ್ಲ ಅನ್ನೋಂತೆ ರೋಧನೆ ಮಾಡ್ತಾ ಇದ್ದಾನೆ. ಗೆಳೆಯನ ಅಗಲಿಕೆಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ಶೋಕ ವ್ಯಕ್ತಪಡಿಸ್ತಾ ಇರುವಂಥ ದುರ್ಯೋಧನ ಹೇಳ್ತಾನೆ ಮತ್ತೆ ಮುಂದುವರಿದು, ನೀನುಳ್ಳೊಡುಂಟು ರಾಜ್ಯಂ, ನೀನುಳ್ಳೊಡೆ ಪಟ್ಟಮುಂಟು, ಬೆಳ್ಗೊಡೆಯುಂಟೈ, ನೀನುಳ್ಳೊಡುಂಟು ಪೀಳಿಗೆ, ನೀನಿಲ್ಲದಿವೆಲ್ಲ ಮೊಳವೆ ಅಂಗಾಧಿಪತಿ. ನೀನಿದ್ರೇ ರಾಜ್ಯ, ನೀನಿದ್ರೇ ಪಟ್ಟ, ನೀನಿದ್ರೇ ಬೆಳ್ಗೊಡೆಗಳು, ನೀನಿದ್ದರೆ ಸಿಂಹಾಸನ ಪೀಳಿಗೆ, ನೀನಿಲ್ಲದೆ ಇವೆಲ್ಲವಕ್ಕೂ ಏನು ಅರ್ಥ ಇದೆ ಅಂಗಾಧಿಪತಿ? ಕರ್ಣ, ಗೆಳೆಯ, ಆಪ್ತಮಿತ್ರ, ಸ್ನೇಹಿತ, ನೀನಿಲ್ಲದೆ ಹೋದರೆ ಈ ರಾಜ್ಯಕ್ಕೆ ಯಾವುದು ಅರ್ಥ ಇಲ್ಲ, ಯಾವುದು ನನಗೆ ಬೇಕಾಗಿಲ್ಲ ಅನ್ನೋ ರೀತಿ ಒಳಗೆ ಶೋಕಿಸ್ತಾ ಇದ್ದಾನೆ. ಕರ್ಣನ ದಾನಶೂರತನವನ್ನು ಹೇಗೆ ಕೊಂಡಾಡ್ತಾನೆ ನೋಡ್ರಿ ಮತ್ತೆ. ಹರಿ ಬೇಡೆ ಕವಚಮಂ ನೀನರಿದಿತ್ತೆ, ಕೊಂತಿ ಬೇಡೆ ಬೆಗಡದೆ ಕೊಟ್ಟೆ ಪುರಿಗಣೆಯಂ, ನಿನಗೆಣೆ ಕಸವರಗಲಿ ಮೈಗುಲಿಯಂ ಆವನ್ ಅಂಗಾಧಿಪತಿ. ಹರಿ ಅಂದರೆ ಇಂದ್ರ, ಇಲ್ಲಿ ಕೃಷ್ಣನೂ ಆಗ್ತದೆ, ವಿಷ್ಣುನೂ ಆಗ್ತದೆ. ಹರಿ ಅಂದರೆ ಹರಿಯೋದು ಅಂದರೆ ನಾನಾರ್ಥಗಳಿಗೆ. ಹರಿ ಇಂದ್ರ ಮೋಸದಿಂದ, ಕಪಟದಿಂದ ತನ್ನ ಮಗನ ಮೋಹದ ಅಂಧಕಾರದೊಳಗೆ ಮುಳುಗಿ ಅವನು ಏನು ಕೇಳ್ದ? ದಾನವನ್ನು, ಕವಚಗಳನ್ನೇ ಕೇಳಿದ್ನಲ್ಲ. ಕವಚಗಳನ್ನು ಕೊಟ್ಟರೆ ನೀನು ದುರ್ಬಲನಾಗ್ತೀಯಾ ಅಂಥೇಳಿ ಗೊತ್ತು ಅವನಿಗೆ. ಹಾಗೆ ಕೇಳಿದ್ರೂ ಕೂಡ ನೀನು ತೆಗೆದುಕೊಟ್ಟೇ ಬಿಟ್ಟಲ್ಲ. ಕೊಂತಿ ಅಂದರೆ ನಿನ್ನಮ್ಮ ಕುಂತಿ ಬಂದು ಬೇಡದಳು ಏನನ್ನ? ದಿವ್ಯಾಸ್ತ್ರವನ್ನು ತೊಡದಿರು, ನಿನ್ನ ಮಕ್ಕಳ ಮೇಲೆ ಅದನ್ನು ಪ್ರಯೋಗ ಮಾಡದಿರು ಅಂತ ಕೇಳಿದ್ರೂ ಕೂಡ ಬೆಚ್ಚದೆ ಬೆಗಡದೆ ಏನು ಹೆದರ್ಕೊಳ್ದೇನೆ ಕೊಟ್ಬಿಟ್ಟಲ್ಲಪ್ಪ ನೀನು. ಏನು ಹಿಂದೆ ಮುಂದೆ ಆಲೋಚನೆ ಮಾಡ್ದೇನೆ. ನಿನಗೆಣೆ ಕಸವರಗಲಿ, ನಿನ್ನ ಪರಾಕ್ರಮಕ್ಕೆ, ನಿನ್ನ ಶೂರತನಕ್ಕೆ ಯಾರು ಸಾಟಿ ಇದ್ದಾರೆ ಕರ್ಣ ಈ ಜಗದೊಳಗೆ? ಅಂಗಾಧಿಪತಿ, ನಿನ್ನ ದಾನಶೂರತನವನ್ನು, ಪರಾಕ್ರಮವನ್ನು, ಶೌರ್ಯವನ್ನು, ಸತ್ಯವನ್ನು, ನಿನ್ನ ಆಡಳಿತ ವೈಖರಿಯನ್ನು, ನಿನ್ನ ಸ್ನೇಹದ ಆ ಒಂದು ಆಪ್ತತೆಯನ್ನು ಇಲ್ಲಿ ಯಾರಿಗೆ ಹೋಲಿಸಲಿ? ಯಾರಿದ್ದಾರೆ ಅದಕ್ಕೆಲ್ಲ ಸಾಟಿ? ನನ್ನಿಂದ ಅಗಲಿ ಹೋಗಿಬಿಟ್ಟೆಲ್ಲ ಅಂಗಾಧಿಪತಿ ನೀನು ಅನ್ನೋ ರೀತಿ ಒಳಗೆ ಶೋಕಾಂಧದೊಳಗೆ ಮುಳುಗಿಬಿಟ್ಟಾನೆ ನಮ್ಮ ದುರ್ಯೋಧನ. ಮುಂದುವರೆದು ಭೀಷ್ಮನನ್ನು ಭೇಟಿಯಾಗಬೇಕಾಗಿತ್ತಲ್ಲ ಅವನಿಗೆ. ಈಗ ವಚನದೊಳಗೆ ನೋಡ್ರಿ. ಎಂದು ಶೋಕಾಂಧಂ ಕರ್ಣ ವಿರಹಿತ ನಪ್ಪುದರಿಂ, ಸಂಕ್ರಂದ ನಂದನಂಗೆ ಮುಳಿದು ಶರಶಯಗತನಾಗಿರ್ಪ ನದೀನಂದನನ ಚರಣಾರವಿಂದವನ್ ವಂದನೆಗೈಯಲೆಂದು ಗಾಂಧಾರಿ ನಂದನ್ ಐದನ್ ವಂದ್ಯಂ. ನೋಡ್ರಿ,
ಶೋಕಸಾಗರದೊಳಗೆ ಮುಳುಗಿಬಿಟ್ಟಾನೆ ದುರ್ಯೋಧನ. ಶೋಕತಪ್ತನಾಗಿ ಕರ್ಣವಿರಹಿತ ಕರ್ಣನ ಅಗಲಿಕೆಯನ್ನು ಸಹಿಸಿಕೊಳ್ಳೋಕ್ಕಾಗದೆ ಅದರಿಂದ ಯಾಕೆ ಸಿಟ್ಟು ಬಂತು ಅವನಿಗೆ. ಸಂಕ್ರಂದ ನಂದನ, ಅವನ ಮಗ ಸಂಕ್ರಂದ ನಂದನ ಅಂದರೆ, ಸಂಕ್ರಂದನ ಅಂದರೆ ಇಂದ್ರನ ಮಗ ಅರ್ಜುನನ ಮೇಲೆ ಸಿಟ್ಟು ಬಂತು. ಯಾಕಂದರೆ ಅರ್ಜುನನಿಂದ ಹತನಾಗಿದ್ನಲ್ಲ ಈ ಕರ್ಣ. ಅಲ್ಲಿ ಸಿಟ್ಟು ಮಾಡಿಕೊಂಡು ಶರಶಯಗತನಾಗಿರ್ಪ, ಬಾಣಗಳ ಮಂಚದ ಮೇಲೆ ಮಲಗಿದ್ದಂಥ ಶರ ಅಂದರೆ ಬಾಣದ ಹಾಸಿಗೆ ಮೇಲೆ ಮಲಗಿದ್ದಂಥ ನದೀನಂದನ ಅಂದರೆ ಭೀಷ್ಮಾಚಾರ್ಯ. ನದಿ ಅಂತಂದರೆ ಗಂಗೆಯ ಮಗನಾದಂಥ ಭೀಷ್ಮಾಚಾರ್ಯನ ಚರಣಾರವಿಂದಗಳಿಗೆ ವಂದನೆ ಮಾಡಲೆಂದು, ಪಾದಗಳಿಗೆ ನಮಸ್ಕರಿಸಲೆಂದು ಗಾಂಧಾರಿ ನಂದನನ್ ಐದನ್ ಒಂದಂ. ಗಾಂಧಾರಿ ನಂದನ ಅಂದರೆ ದುರ್ಯೋಧನ ಬಂದನು ಮುಂದುವರೆದು ಅನ್ನುವಲ್ಲಿಗೆ ಈ ದುರ್ಯೋಧನ ವಿಲಾಪ ಅನ್ನೋದು ಮುಕ್ತಾಯ ಆಗ್ತದೆ. ಇದರಲ್ಲಿ ಬರುವಂಥ ಭಾಷಾಭ್ಯಾಸಗಳು ಇಲ್ಲಿ ಬರ್ದುಕು ಇದೊಂದು ಶಿಥಿಲದಿತ್ವ ಅಂದರೆ ತೇಲಿ ಉಚ್ಚಾರ ಮಾಡುವಂಥ ಪದಗಳಿದ್ದಾವೆ. ಅದೊಂದು ಹಳೆಗನ್ನಡದ ಲಕ್ಷಣ. ಅಲರ್ದು ಎರ್ದೆ ಅನ್ನೋಂಥ ಅಂಥ ಶಿಥಿಲದಿತ್ವಗಳನ್ನು ಇಲ್ಲಿ ಗಮನಿಸಬೇಕು ನೀವು. ಕ್ಷಳ ಪ್ರಯೋಗ, ಕನ್ನಡ ಕ್ಷಳ, ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದೊಳಗೆ ಬಳಸುವಂಥ ಲಕಾರವನ್ನು ಕ್ಷಳ ಅಂತಾರೆ. ಜಲ, ಜಳ, ಅನಲ, ಅಣಲ ಇಂಥವೆಲ್ಲ ಪಟ್ಟಿ ಮಾಡಬೇಕು. ಆಮೇಲೆ ಅಂದರೆ ಪಕಾರಕ್ಕೆ ಬದಲಾಗಿ ಹಕಾರ ಆಗಿದ್ದಂಥ ರೂಪ ಬದಲಾವಣೆ ನಾವು ಗಮನಿಸಬೇಕು. ಇಲ್ಲಿ ಪಕಾರಕ್ಕೆ 5 ಪದಗಳನ್ನು ಬರೀರಿ ಅಂತ ಹೇಳ್ತಾನೆ. ನಡುಗನ್ನಡದೊಳಗೆ ಹಕಾರಗಳಾಗಿ ಬದಲಾವಣೆ ಆಗಿದ್ದು ಧ್ವನಿ ವ್ಯತ್ಯಾಸ. ಪಾರು, ಹಾರು, ಪೆಸರ್, ಹೆಸರು ಹೀಗೆ ಅನ್ನು ಬರೀರಿ, ಸಂಗ್ರಹಿಸಿ. ಇದಿಷ್ಟು ರನ್ನಕವಿ ವಿರಚಿತ ದುರ್ಯೋಧನ ವಿಲಾಪ ಕಾವ್ಯಭಾಗದ ಸಮಗ್ರ ಸಾರ ಸಂಗ್ರಹವನ್ನು 4 ಭಾಗಗಳಲ್ಲಿ ಕಟ್ಟಿಕೊಡಲಾಗಿದೆ. ಎಲ್ಲವನ್ನ ಆಲಿಸಿದರೆ ಬಹುಶಃ ಹಳೆಗನ್ನಡದ ಪಾಠದ ಓದು, ಅರ್ಥ ಎಲ್ಲವೂ ಗ್ರಹಿಕೆ ಆಗ್ಬೋದು ಅಂತ ತಿಳ್ಕೊಂಡು ಧನ್ಯವಾದ.